ಮಾಡಿ ಆ ಜಾಗದಿಂದ ಹೊರಬರಬೇಕಾಗಿದೆ. ಅಂದ್ರೆ ಯಾವುದೋ ಪ್ರವಾಹ ಬಂದಂತ ಸನ್ನಿವೇಶವನ್ನ ಇಲ್ಲಿ ನಾವು ನೋಡ್ತಿರುವಂತಹದ್ದಾಗಿದೆ. ಕೇವಲ ಆ ಒಂದು ಜಾಗದಲ್ಲಿ ತುಂಬಾ ತಗ್ಗು ಪ್ರದೇಶ ಇರೋದ್ರಿಂದ ಪ್ರತಿ ಬಾರಿಯೂ ಮಳೆ ಬಂದಾಗ ಅಲ್ಲಿ 3 ರಿಂದ 4 ಅಡಿಗಳ ತನಕ ನೀರು ನಿಲ್ಲುತ್ತೆ. ಸಾಮಾನ್ಯವಾಗಿ ಕಾರು ಅಥವಾ ಆಟೋ ಅಂತ ವಾಹನಗಳು ಆ ಒಂದು ರಸ್ತೆಯಲ್ಲಿ ಹೋದಾಗ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಈಗ ನೀವು ನೋಡ್ತಿದ್ದೀರಿ, ಆಟೋ ಬಹುತೇಕವಾಗಿ ಮುಳುಗಡೆಗೆ ಒಳಗಾಗಿದೆ ಮತ್ತು BMTC ಬಸ್ ಕೂಡ ಸುಮಾರು 3/4 ಭಾಗ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮುಳುಗಡೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಆಟೋ ಅಥವಾ ಬಸ್ನಲ್ಲಿ ಒಂದೊಮ್ಮೆ ಚಿಕ್ಕ ಮಕ್ಕಳು ಅಥವಾ ಮಹಿಳೆಯರು ಇದ್ರೆ ಅವರ ಗತಿ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಯುವಕ ಒಬ್ಬ ಆಟೋದಲ್ಲಿ ಇದ್ದು ಆತನೇ ಕೂಡ ಅಲ್ಲಿ ಪರದಾಡುವಂತಾಗಿದ್ರೆ, ಒಂದೊಮ್ಮೆ ಅಲ್ಲಿ ಮಕ್ಕಳು ಯಾರ್ಯಾರು ಇದ್ದಿದ್ರೆ ಅವರ ನೆರವಿಗೆ ಯಾರು ಹೋಗ್ತಾರೆ? ತಕ್ಷಣಕ್ಕೆ BBMPಗೆ ಇಂತಹ ಒಂದು ಅವಘಡದಿಂದ ಅವರಿಗೆ ಒಂದು ರಕ್ಷಣೆ ಕೊಡಲಿಕ್ಕೆ ಯಾವುದೇ ರೀತಿಯಾದಂತಹ ಸಲಕರಣೆಗಳಾಗಲಿ ತಕ್ಷಣಕ್ಕೆ ಅಲ್ಲಿ ಸಿಗೋದಿಲ್ಲ. ಟ್ರಾಫಿಕ್ ಕೂಡ ಒಂದು ಹಂತದಲ್ಲಿ ಜಾಮ್ ಆಗೋದ್ರಿಂದ ತಕ್ಷಣಕ್ಕೆ ಆ ಒಂದು ಪ್ರದೇಶಕ್ಕೆ ಆಗೋದಿಲ್ಲ. ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂತಹ ಮುಕ್ತಿ ಕೊಡಬೇಕಾಗಿದೆ. ಇಂತಹ ಕೆಲವು ಪ್ರದೇಶಗಳನ್ನು BBMP ಗುರುತಿಸಬೇಕಾಗಿದೆ ಮತ್ತು ಪ್ರತಿ ಬಾರಿಯೂ ಮಳೆ ಬಂದಾಗ ಸಿಲಿಕಾನ್ ಸಿಟಿ ಅನುಭವಿಸುವಂತಹ ಈ ಎಲ್ಲ ತೊಂದರೆಗಳಿಂದ ಹೊರಬರಬೇಕಾಗಿದೆ. ಆದರೆ ಇದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಜೋರಾಗಿ ಮಳೆ ಬಂದರೆ ಸಾರ್ವಜನಿಕರು ಹಿಡಿಶಾಪ ಹಾಕುವುದಂತೂ ತಪ್ಪೋದಿಲ್ಲ. ಆದರೆ ಇವತ್ತು ಸುರಿದಂತಹ ಮಳೆಗೆ ಬೆಂಗಳೂರು ಬಹುತೇಕ ನಲುಗಿ ಹೋಗಿದೆ ಅಂತಾನೆ ಹೇಳಬಹುದಾಗಿದೆ. ಸುಮಾರು 3 ಗಂಟೆಗಳ ತನಕ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಾರ್ವಜನಿಕರು ಸುಮಾರು 3-4 ಗಂಟೆಗಳ ಕಾಲ ರಸ್ತೆಯಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಒಟ್ಟಾರೆಯಾಗಿ ಈಗ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಪ್ರಮುಖ ರಸ್ತೆಗಳನ್ನು ಹೊರತುಪಡಿಸಿದರೆ ಕೆಲವು ಭಾಗಗಳಲ್ಲಿ ಸಂಚಾರ ವ್ಯವಸ್ಥೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಇನ್ನೂ ಕೂಡ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಇದೆ. ಈಗ ಮಳೆ ನಿಂತಿರುವುದರಿಂದ ಎಲ್ಲರೂ ಒಟ್ಟಿಗೆ ಪ್ರಯಾಣ ಆರಂಭಿಸಿರುವುದರಿಂದ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ. ಹಂತ ಹಂತವಾಗಿ ಬೆಂಗಳೂರು ಸಹಜ ಸ್ಥಿತಿಗೆ ಬರ್ತಾ ಇದೆ. ಇನ್ನೂ ಬಹುತೇಕ 1-1.5 ಗಂಟೆಗಳ ಕಾಲ ಬೇಕಾಗಬಹುದು ಕೆಲವು ಭಾಗಗಳಲ್ಲಿ ಒಂದು ಸಹಜ ಸ್ಥಿತಿಗೆ ಬರಲು. ಅದರಲ್ಲಿ ನಾವು ಗಮನಿಸಬಹುದಾದಂದ್ರೆ ಮೆಜೆಸ್ಟಿಕ್ನ ಮುಖ್ಯ ರಸ್ತೆ, ಶೇಷಾದ್ರಿಪುರಂನ ಮುಖ್ಯ ರಸ್ತೆ, ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಮತ್ತು ಆ ಏರ್ಪೋರ್ಟ್ ರೋಡ್, ಅದರ ಜೊತೆಗೆ JC ರಸ್ತೆ, ಈ ಎಲ್ಲ ಭಾಗಗಳಲ್ಲಿ ಈಗಾಗಲೇ ಸಾಕಷ್ಟು ಸಂಚಾರ ದಟ್ಟಣೆ ಇದೆ. ಒಂದೊಮ್ಮೆ ನೀವು ಆ ಕಡೆ ಪ್ರಯಾಣಿಸಿದಾದರೆ ಮಾರ್ಗವನ್ನು ಬದಲಿಸಿ ಅಂತ ಈ ಮೂಲಕ ಹೇಳ್ತಿದ್ದೀವಿ. ಮತ್ತು ಮನೆಗಳಿಗೆ ನೀರು ನುಗ್ಗಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. BBMP ಸಹಾಯವಾಣಿಯನ್ನು ಕೂಡ ತೆರೆದಿದೆ. ಒಂದೊಮ್ಮೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ನಿಮಗೆ ಇಲ್ಲಿದ್ದರೆ ಆ ಸಹಾಯವಾಣಿಗೆ ಕರೆ ಮಾಡಿ. BBMPಯ ಸಿಬ್ಬಂದಿಗಳು ನಿಮ್ಮ ಸಹಾಯಕ್ಕೆ ಬಂದರೂ ಬರಬಹುದು. ಈಗಾಗಲೇ ಬೆಂಗಳೂರಿನ DJ ಹಳ್ಳಿಯಲ್ಲಿ ಕೇವಲ ಒಂದು ಬಡಾವಣೆಯಲ್ಲಿ 40 ಮನೆಗಳಿಗೆ ನೀರು ನುಗ್ಗಿದೆ ಅಂತ ಸ್ವತಃ ಅಲ್ಲಿನ ಕಾರ್ಪೊರೇಟರ್ ಸಂಪತ್ ನಮ್ಮ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಒಪ್ಪಿಕೊಳ್ತಾರೆ. ಹಾಗೆ ಎಂದಿನಂತೆ ಮಳೆ ಬಂದರೆ ಬೆಂಗಳೂರಿನ ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುತ್ತವೆ. ಆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಆ ಮನೆಯ ನಿವಾಸಿಗಳು ಇಡೀ ರಾತ್ರಿ ಜಾಗರಣೆ ಮಾಡುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಅವರ ಪಾಲಿಗೆ ಇವತ್ತು ಕೂಡ ಜಾಗರಣೆ ಆಗಬಹುದು. ಯಾಕಂದರೆ ಇವತ್ತು ಸುರಿದಂತಹ ಮಳೆಯ ಪ್ರಮಾಣ ಆ ಮಟ್ಟಿಗಿದೆ. ಬೆಂಗಳೂರಿನ ಕೆಲವು ಭಾಗದಲ್ಲಿ ಇವತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿ ಜನಜೀವನವು ಅಸ್ತವ್ಯಸ್ತವಾಗಿದೆ, ಸಂಚಾರವೂ ಕೂಡ ಅಸ್ತವ್ಯಸ್ತವಾಗಿದೆ. ಮಳೆಯ ಕುರಿತಾದಂಥ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ಸಂಜೆಯಿಂದ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರು ಒಂದರ್ಥದಲ್ಲಿ ತತ್ತರಿಸಿ ಹೋಗಿತ್ತು. ಈಗ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಜನಜೀವನ ಸಂಚಾರ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಈಗ ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ ಮತ್ತು ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ರಾಘವೇಂದ್ರ, ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ಭಾಗದಲ್ಲಿರುವಂತದ್ದು. ಮೆಜೆಸ್ಟಿಕ್ ನಲ್ಲಿದ್ದೀನಿ. ಈಗಾಗಲೇ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಿದ್ದು ನಿಂತಿದ್ದು ಪ್ರಯಾಣಿಕರಿಗೆ ಸ್ವಲ್ಪ ತೊಂದರೆ ಆಗಿರುವಂತದ್ದು. ಯಾಕಂದ್ರೆ ಮೆಜೆಸ್ಟಿಕ್ ಸುತ್ತಮುತ್ತಲು ಸ್ವಲ್ಪ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಕೂಡ ಬಸ್ಗಳು ತಡವಾಗಿ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಪ್ರಯಾಣಿಕರು ಬೆಂಗಳೂರಿನಿಂದ ಹೊರಭಾಗಕ್ಕೆ ಹೋಗುವಂತ ಏನು ಪ್ರಯಾಣಿಕರಿದ್ರು ಅವರೆಲ್ಲರೂ ಕೂಡ ಸ್ವಲ್ಪ ಅಡಚಣೆ ಉಂಟಾಗಿತ್ತು. ಈಗೆಲ್ಲವೂ ಕೂಡ ಸುಗಮವಾಗಿ ಬಸ್ಗಳು ಮೆಜೆಸ್ಟಿಕ್ ನಿಂದ ಹೊರಗಡೆ ಹೋಗ್ತಾ ಇರುವಂತದ್ದು. ಮತ್ತೆ ಹೊರಗಡೆಯಿಂದ ಏನು ಮೆಜೆಸ್ಟಿಕ್ ಸುತ್ತಮುತ್ತಲ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಒಂದು ಟ್ರಾಫಿಕ್ ಜಾಮ್ಗಳು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸ್ನವರು ಕೂಡ ಕ್ಲಿಯರ್ ಮಾಡಿ ಅವರೆಲ್ಲರೂ ಕೂಡ
ಸುಗಮವಾಗಿ ಚಲಿಸುವಂತೆ ಕೂಡ ಹಾದಿಯನ್ನ ಕೂಡ ಸೂಚಿಸಿರುವಂತದ್ದು. ನಾನೀಗ ಮೆಜೆಸ್ಟಿಕ್ ನಲ್ಲಿ ಗಮನಿಸಿರುವಂತಹ ಪ್ರಕಾರ ಎಲ್ಲರೂ ಕೂಡ ಸುಗಮವಾಗಿ ಪ್ರಯಾಣಿಕರು ಕೂಡ ಬೆಂಗಳೂರಿನ ಹೊರಭಾಗಕ್ಕೆ ಏನು ಹೊರಟಿದ್ದ ಬಸ್ಗಳು ಎಲ್ಲವೂ ಕೂಡ ಈಗ ಎಲ್ಲಾ ಭಾಗಗಳಿಗೆ ಹೊರಡುವಂತ ಕಾರ್ಯದಲ್ಲಿ ಇರುವಂತದ್ದು. ಮತ್ತೆ ಈಗಾಗಲೇ ಬೆಂಗಳೂರಿನ ಸಂಪೂರ್ಣವಾಗಿ ಮಳೆ ನಿಂತಿದ್ದು ಎಲ್ಲಾ ಕಡೆ ಕೂಡ ಸಂಚಾರ ಕೂಡ ಅಷ್ಟೊಂದು ಯಾವುದೇ ರೀತಿಯಿಂದ ಜಾಮ್ ಆಗದೆ ಸಂಚಾರ ಕೂಡ ಸುಗಮವಾಗಿ ಸಾಗ್ತಾ ಇರುವಂತದ್ದು ಗಮನಕ್ಕೆ ಬಂದಿದೆ ರಾಘವೇಂದ್ರ. ಓಕೆ ನಾಗೇಂದ್ರ, ಈಗ ಹೊರ ಊರಿಗೆ ಪ್ರಯಾಣಿಸಬೇಕಾಗಿದ್ದಂಥ ಬಸ್ಗಳು ಅಂದರೆ ಸುಮಾರು 7 ಗಂಟೆಗೆ 8 ಗಂಟೆಗೆ ಹೊರ ಹೋಗಬೇಕಾದಂಥ ಬಸ್ಗಳು ಈಗ ಹೋಗ್ತಾ ಇದೆಯಾ? ಅಂದರೆ ಸುಮಾರು 3 ಗಂಟೆ 4 ಗಂಟೆ ತಡವಾಗಿ ಹೋಗ್ತಾ ಇದೆಯಾ? ಆವಾಗಿಂದ ಹೋಗಿದೆಯಾ ಅಥವಾ ಈಗಷ್ಟೇ ಹೋಗಕ್ಕೆ ಪ್ರಾರಂಭ ಆಗಿದೆಯಾ ಅಂತ? ರಾಘವೇಂದ್ರ, ಮುಖ್ಯವಾಗಿ ಏನು ಮೆಜೆಸ್ಟಿಕ್ ನ ಸುತ್ತಮುತ್ತ ಭಾಗದಲ್ಲಿ ಏನಿದೆ ಈ ಒಂದು ಆನಂದರಾವ್ ಸರ್ಕಲ್ ಆಗಿರುವಂತದ್ದು, ಫ್ರೀಡಂ ಪಾರ್ಕ್ ಆಗಿರುವಂತದ್ದು, ಈ ಒಂದು ಶಿವಾಜಿ ಈ ಒಂದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರೈವೇಟ್ ಗಾಡಿಗಳಿರೋದ್ರಿಂದ ಈ ಒಂದು ಮಳೆಯನ್ನು ತತ್ತರಿಸಿ ಹೋಗಿತ್ತು. ಆ ಒಂದು ಮಳೆಯಿಂದಾಗಿ ಪ್ರೈವೇಟ್ ಗಾಡಿಗಳು ಏನೋ ಒಂದು ಜಾಮ್ ಆಗಿದ್ದವು. ಆ ಒಂದು ಪ್ರೈವೇಟ್ ಗಾಡಿಗಳು ಇಲ್ಲಿ ಅಡ್ಡ ಹಾಕಿಕೊಂಡ ಕಾರಣದಿಂದಾಗಿ ರಸ್ತೆಗಳಲ್ಲಿ ಆ ಒಂದು ಕಾರಣದಿಂದ ಕೂಡ ಗೌರ್ಮೆಂಟ್ ಬಸ್ಗಳು ಕೂಡ ಮೆಜೆಸ್ಟಿಕ್ ಒಳಭಾಗಕ್ಕೆ ಬರ್ಲಿಕ್ಕೆ ಆಗದೆ ಆ ಒಂದು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕೊಂಡಿತ್ತು. ಮುಖ್ಯವಾಗಿ ಪ್ರೈವೇಟ್ ಬಸ್ಗಳು ಒಂದು VRL ಆಗಿರ್ಬೋದು, SRS ಆಗಿರ್ಬೋದು, ನ್ಯಾಷನಲ್ ಟ್ರಾವೆಲ್ಸ್ ಗಳಾಗಿರ್ಬೋದು, ಈ ಒಂದು ರೀತಿಯ ಪ್ರೈವೇಟ್ ಟ್ರಾವೆಲ್ಸ್ ಗಳಿಂದಾಗಿ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಿನ ಪ್ರಮಾಣದಲ್ಲಿ ಜಾಮ್ ಆಗಿತ್ತು. ಯಾಕಂದ್ರೆ ಸ್ಯಾಟರ್ಡೆ ಬೇರೆ ಆಗಿರೋದ್ರಿಂದ ಈ ಒಂದು ಶನಿವಾರ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿನ ಹೊರ ಭಾಗಕ್ಕೆ ಬಸ್ಗಳು ಹೋಗುವಂತದ್ದು, ಹೆಚ್ಚಿನ ಪ್ರೈವೇಟ್ ಗಾಡಿಗಳು ಕೂಡ ಮೆಜೆಸ್ಟಿಕ್ ಸುತ್ತಮುತ್ತ ಬಂದು ಆ ಒಂದು ಮುಖಾಂತರ ಹಾದು ಹೋಗುವಂತದ್ದು. ಈ ಒಂದು ಕಾರಣದಿಂದಾಗಿ ಕೂಡ ಪ್ರೈವೇಟ್ ಬಸ್ಗಳಿಂದ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಸುಮಾರು 8 ಗಂಟೆಗಳಿಂದ ಕಾಯ್ದಿದ್ದಂತ ಪ್ರಯಾಣಿಕರು ಮೆಜೆಸ್ಟಿಕ್ ನಲ್ಲಿ ಈಗ ಇಲ್ಲಿಂದ ಏನು ಶಿವಮೊಗ್ಗ ಆಗಿರ್ಬೋದು, ತುಮಕೂರು, ಮಂಗಳೂರು ಈ ರೀತಿಯ ಬೇರೆ ಬೇರೆ ಜಿಲ್ಲೆಗಳಿಗೆ ತರುವಂತಹ ಬಸ್ಗಳು ಕೂಡ ಈಗ ಅಷ್ಟೇ ಬಿಡುವಂತದ್ದು. ಸುಮಾರು 8 ಗಂಟೆಗೆ ರಿಸರ್ವೇಶನ್ ಮಾಡಿಕೊಂಡಿದ್ದ ಪ್ರಯಾಣಿಕರು ಕೂಡ ಈಗ ಅವರಿಗೆ ಬಸ್ ಸಿಕ್ಕಿರುವಂತದ್ದು. ಅವರೀಗ ಸುಗಮವಾಗಿ ಅವರ ಬಸ್ ಕೂಡ ದೊರಕಿ ಅವರ ಹೊರಭಾಗಕ್ಕೆ ಹೋಗ್ತಿರುವಂತದ್ದು. ಮುಖ್ಯವಾಗಿ ಟ್ರಾಫಿಕ್ ಜಾಮ್ ಆಗ್ಲಿಕ್ಕೆ ಕಾರಣವಾಗಿ ಏನಂತಂದ್ರೆ ಪ್ರೈವೇಟ್ ಗಾಡಿಗಳು ಅಲ್ಲಲ್ಲಿ ನಿಂತ್ಕೊಂಡು ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಒಂದು ಕಾರಣದಿಂದ ಕೂಡ ಗೌರ್ಮೆಂಟ್ ಗಾಡಿಗಳು ಅಂದ್ರೆ KSRTC ಆಗಿರ್ಬೋದು, BMTC ಬಸ್ಗಳು ಕೂಡ ಟ್ರಾಫಿಕ್ ಜಾಮ್ ನಲ್ಲಿ ಜಾಮ್ ಆಗಿತ್ತು. ಈ ಒಂದು ಕಾರಣದಿಂದ ಪ್ರಯಾಣಿಕರು ಕೂಡ ಸ್ವಲ್ಪ ಅಡಚಣೆ ಆಗಿತ್ತು ರಾಘವೇಂದ್ರ. ಓಕೆ ನಾಗೇಂದ್ರ, ಇನ್ನು ಮೆಜೆಸ್ಟಿಕ್ ಭಾಗದಲ್ಲಿ ಸಾರ್ವಜನಿಕರು ಅನುಭವಿಸಿದಂತಹ ಪಾಡು, ಒಂದು ಕಡೆ ಅವರು ರಸ್ತೆಯನ್ನು ದಾಟಲಾಗದೆ ಅನುಭವಿಸಬೇಕಾದಂಥ ಪಾಡು, ಇನ್ನೊಂದು ಕಡೆ ವಾಹನಗಳ ಸಂಚಾರವೇ ಇಲ್ಲ, ಮತ್ತೊಂದು ಕಡೆ ಅಲ್ಲಿ ಮೋರಿಗಳಿಂದ ಹರಿದಂತಹ ಒಂದು ಕೊಳಚೆ ನೀರಾಗಿರ್ಬೋದು. ಮೆಜೆಸ್ಟಿಕ್ನ ಭಾಗದಲ್ಲಿ ಸಾರ್ವಜನಿಕರು ಅನುಭವಿಸಿದಂಥ ಪರದಾಟ ಎಂತಹದ್ದು ಇವತ್ತು ಅಂತ? ರಾಘವೇಂದ್ರ, ಇವತ್ತು ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ಯಾವ ಮಟ್ಟದಲ್ಲಿ ಪರದಾಡಿದಾರೆ ಅಂತಂದ್ರೆ ಅತ್ತ ಬಸ್ಗೂ ಬರದೆ ಇತ್ತ ಸುಮಾರು ಜನರು ಹೆಚ್ಚಾಗಿ ಇಲ್ಲಿ ಒಂದು ಯಾವುದೇ ರೀತಿಯಂತಹ ನಿಲ್ಲುಗಡೆ ಒಂದು ಕೂಡ ಜಾಗ ಇರಲಿಲ್ಲ. ಅಂಡರ್ ಪಾಸ್ ಅಲ್ಲೂ ಕೂಡ ಈಗಾಗಲೇ ನೀರುಗಳು ತುಂಬಿಕೊಂಡಿರೋದ್ರಿಂದ ಪ್ರಯಾಣಿಕರು ರಸ್ತೆಯಲ್ಲೇ ನಿಂತು ನೆಂದು ಲಗೇಜ್ ಗಳ ಸಮೇತ ಕೂಡ ನೆಂದು ನಮ್ಗೆ ಕಣ್ಣಿಗೆ ಕಂಡು ಬಂದಿರುವಂತದ್ದು. ಈಗಾಗಲೇ ಏನು ಸುತ್ತಮುತ್ತಲ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ತಮ್ಮ ಬ್ಯಾಗ್ ಗಳನ್ನ ತಲೆ ಮೇಲೆ ಒತ್ತುಕೊಂಡು ಪರದಾಡಿದ ಕೂಡ ನಾವು ಗಮನಿಸಿರುವಂತದ್ದು. ಮತ್ತೆ ಏನು ನಿಲ್ದಾಣಗಳಲ್ಲಿ ಏನಿದೆ ಒಂದು ನಿಲುಗಡೆ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆಟೋ ಚಾಲಕರೇ ಸೇರ್ಕೊಂಡಿದ್ದು ಮತ್ತೆ ಸುತ್ತಮುತ್ತಲಿನ ಜನರು ಕೂಡ ಒಂದು ನಿಲ್ದಾಣಗಳಲ್ಲಿ ನಿಂತಿದ್ರಿಂದ ಪ್ರಯಾಣಿಕರಿಗೆ ತುಂಬಾನೇ ಅಡಚಣೆ ಆಯ್ತು. ಅವರ ಲಗೇಜ್ಗಳು ಕೂಡ ನೀರಿನಲ್ಲಿ ನೆಂದು ಹೋಗಿರುವಂತದ್ದು. ಇನ್ನು ಕುಟುಂಬಸ್ಥರು ಎಂದರೆ ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಮಳೆಯಲ್ಲಿ ನೆಂದು ನೀರಾಗಿ ಬಸ್ ನಲ್ಲಿ ಪ್ರಯಾಣ ಬೆಳೆಸಿರುವಂತದ್ದು ರಾಘವೇಂದ್ರ. ಓಕೆ, ಇನ್ನು ಮೆಜೆಸ್ಟಿಕ್ನ ಸಂಪರ್ಕ ರಸ್ತೆಗಳಾದಂತಹ ಕಾಟನ್ಪೇಟೆ ರೋಡ್ ಆಗಿರ್ಬೋದು, ಗೂಡ್ಶೆಡ್ ರೋಡ್ ಆಗಿರ್ಬೋದು, ಮಾಗಡಿ ರಸ್ತೆ ಆಗಿರ್ಬೋದು ಅಥವಾ ಶೇಷಾದ್ರಿಪುರಂ ರಸ್ತೆ ಆಗಿರ್ಬೋದು, ಈ ರಸ್ತೆಗಳಲ್ಲಿಯೂ ಕೂಡ ಸಂಚಾರ ಈಗ ಸುಗಮವಾಗಿ ಸಾಗ್ತಾ ಇದೆಯಾ ಹೇಗೆ? ಹೌದು ರಾಘವೇಂದ್ರ, 8 ಗಂಟೆಗೆ ಶುರುವಾದಂತ ಈ ಒಂದು ಮಳೆ ಕಾರಣದಿಂದಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ನ ಹೊರಭಾಗಕ್ಕೂ ಹೋಗ್ಲಿಕ್ಕೆ ಆಗದೆ, ಹೊರಭಾಗದಿಂದ ಹೊರಗಡೆ ಬರ್ಲಿಕ್ಕೂ ಆಗದೆ ಒಂದು ಪರಿಸ್ಥಿತಿ ಕೂಡ ಕಂಡು ಬಂದಿತ್ತು. ಏನು ಮೆಜೆಸ್ಟಿಕ್ ನ ಹೊರಭಾಗ ಹೋಗುವಂತ ಕಾಟನ್ಪೇಟೆ ರೋಡು, ಬುಲ್ಸೆಟ್ ರೋಡು ಮತ್ತೆ ಈ ಕಡೆ ಶೇಷಾದ್ರಿಪುರಂ ಮತ್ತೆ ಆನಂದರಾವ್ ಸರ್ಕಲ್ ಈ ಎಲ್ಲವೂ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಜಾಮ್ ಆಗಿರೋದು ಕೂಡ ಪ್ರಯಾಣಿಕರ ಬಸ್ ಏನಿದೆ ಆ ಒಂದು ಬಸ್ಗಳು ಕೂಡ ಮೆಜೆಸ್ಟಿಕ್ ನಲ್ಲಿ ಸ್ವಲ್ಪ ನಿಂತಿರುವಂತದ್ದು. ಮತ್ತೆ ಹೊರಭಾಗದಲ್ಲಿ ಕೂಡ ಬಸ್ಗಳು ಬರದೆ ಪ್ರಯಾಣಿಕರು ಮೆಜೆಸ್ಟಿಕ್ ನಲ್ಲೇ ಇದ್ರು. ಈ ಒಂದು ಮುಖ್ಯವಾಗಿ ಕಾಟನ್ಪೇಟೆ ಆಗಿರ್ಬೋದು, ಬುಲ್ಸೆಟ್ ರೋಡ್ ಆಗಿರ್ಬೋದು, ಮೈಸೂರು ರಸ್ತೆ ಆಗಿರ್ಬೋದು, ಈ ಭಾಗದಲ್ಲಿ ಈಗಷ್ಟೇ ಬಸ್ಗಳು ಸಂಚಾರ ಸುಗಮವಾಗಿ ಸಾಗ್ತಿರೋ ಮಾಹಿತಿಗಳು ಕೂಡ ಈಗಾಗಲೇ BMTC KSRTC ಅಧಿಕಾರಿಗಳು ಈಗಾಗಲೇ ನಮ್ಗೆ ತಿಳಿಸಿರುವಂತದ್ದು. ಇನ್ನು ಈ ಶೇಷಾದ್ರಿಪುರಂ ಮೂಲಕ ಆನಂದರಾವ್ ಸರ್ಕಲ್ ಈ ಒಂದು ರಸ್ತೆಯಲ್ಲಿ ಅಂಡರ್ ಪಾಸ್ ನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಗಮನಿಸಿದಂಗೆ ನೀರು ಬಂದು ಅಂಡರ್ ಪಾಸ್ ತಗ್ಗು ಪ್ರದೇಶದಲ್ಲಿ ನೀರು ನಿಂತು BMTC ಬಸ್ ಸಂಪೂರ್ಣವಾಗಿ ಮುಳುಗೋಗಿತ್ತು. ಆ ಒಂದು ಕಾರಣದಿಂದಾಗಿ ಕೂಡ KSRTC ಮತ್ತೆ ಪ್ರೈವೇಟ್ ಬಸ್ಗಳಿಗೆ ಕೂಡ ಪರ್ಯಾಯ ಮಾರ್ಗವಾಗಿ ತಿಳಿಸುವಂತೆ ಪೊಲೀಸ್ ಅಲ್ಲಿನ ಸ್ಥಳೀಯ ಸಂಚಾರಿ ಪೊಲೀಸ್ ಕೂಡ ಅವ್ರಿಗೆ ಮಾಹಿತಿಗಳನ್ನ ನೀಡಿದ್ರು. ಆ ಒಂದು ಕಾರಣದಿಂದ ಪರ್ಯಾಯ ಮಾರ್ಗವನ್ನ ಬಳಸಿಕೊಳ್ಳುವ ಸಂದರ್ಭದಲ್ಲಿ ಕೂಡ ಆ ಒಂದು ರಸ್ತೆಗಳಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಈಗ ಸುಗಮವಾಗಿ ಬಸ್ಗಳೆಲ್ಲವೂ ಕೂಡ ಸಂಚರಿಸ್ತಾ ಇದ್ದಾವೆ ರಾಘವೇಂದ್ರ. ಓಕೆ, ಥ್ಯಾಂಕ್ ಯು ನಾಗೇಂದ್ರ. ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ. ಒಟ್ಟಾರೆಯಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನ ಭಾಗದಲ್ಲಿ ಈಗ ಒಂದು ರೀತಿಯಾಗಿ ಸಂಚಾರ ಸುಗಮ ವ್ಯವಸ್ಥೆ ಸಾಗ್ತಾ ಇದೆ, ನಿಧಾನವಾಗಿ ಹಂತ ಹಂತವಾಗಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಹೇಳ್ಬೋದು. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.
ಬೆಂಗಳೂರಿನಲ್ಲಿ ಸಂಜೆ ಸುರಿದಂತಹ ಧಾರಾಕಾರವಾದಂತಹ ಮಳೆಗೆ ಸಿಲಿಕಾನ್ ಸಿಟಿ ಒಟ್ಟಾರೆಯಾಗಿ ತೊಯ್ದು ತೊಪ್ಪೆಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿನ ಪ್ರಮುಖ ರಸ್ತೆಗಳ ಸಂಚಾರ ವ್ಯವಸ್ಥೆ ಹದಗೆಟ್ಟಿದೆ. ಕೆಲವು ತಗ್ಗು ಪ್ರದೇಶಗಳಿಗೆ ಮಳೆ ನೀರಿನ ನುಗ್ಗಿ ಅಲ್ಲಿಯೂ ಕೂಡ ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ. BBMPಗೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದೆ. ಆದರೆ ಇಲ್ಲಿ ಸಹಾಯವಾಣಿಯ ಗೆ ಕರೆ ಮಾಡಿದವರಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ, ಅಲ್ಲಿ ಪರಿಹಾರ ಸಿಗ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗುತ್ತೆ. ಇನ್ನು ಬೆಂಗಳೂರಿನ ಹೃದಯ ಭಾಗವಾದಂತಹ ಮೆಜೆಸ್ಟಿಕ್ನ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳಿರುವಂತಹ ಪ್ರಕಾರ ಈಗ ದೂರಗಳಿಗೆ ಹೋಗುವಂತಹ ಬಸ್ಸುಗಳು ಸುಮಾರು 2 ಗಂಟೆ 3 ಗಂಟೆ ತಡವಾಗಿ ಈಗ ಹೊರಡ್ತಾ ಇದೆ. ಆ ಒಂದು ಮೆಜೆಸ್ಟಿಕ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಗಳಲ್ಲಿ ಕೂಡ ಈಗ ಸಂಚಾರ ವ್ಯವಸ್ಥೆ ನಿಧಾನವಾಗಿ ಸಾಗ್ತಾ ಇದೆ. ಅದರ ಜೊತೆಗೆ ತುಂಬ ಟ್ರಾಫಿಕ್ ಇರುವಂತಹ ಟೌನ್ ಹಾಲ್ ಮುಂಭಾಗದ ರಸ್ತೆ ಕೂಡ ಈಗ ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ವಿಂಡ್ಸರ್ ಮ್ಯಾನರ್ ರಸ್ತೆ ಕೂಡ ಇಷ್ಟು ಹೊತ್ತಿನ ತನಕವೂ ಅಲ್ಲಿಯೂ ಕೂಡ ವಾಹನ ಸಂಚಾರದ ದಟ್ಟಣೆ ಇತ್ತು. ಈಗ ಅಲ್ಲಿಯೂ ಕೂಡ ಒಂದು ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಒಟ್ಟಾರೆಯಾಗಿ ಸುಮಾರು ಅನಿರೀಕ್ಷಿತವೆಂಬಂತೆ ಬೆಂಗಳೂರಿಗೆ 4 ಗಂಟೆಗಳ ಕಾಲ ಸತತವಾಗಿ ಸುರಿದಂತಹ ಮಳೆ ಬೆಂಗಳೂರಿಗರ ಸಂಪೂರ್ಣ ಜನಜೀವನದ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತ ಮಾಡಿತ್ತು. ಸಂಚಾರ ವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ತಾತ್ಕಾಲಿಕವಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂದರೆ, ಒಂದೊಮ್ಮೆ ಬೆಂಗಳೂರಿಗೆ ಒಂದು ಮಳೆ ಅಥವಾ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಎದುರಾದಾಗ ಬೆಂಗಳೂರಿನ ನಿಜವಾದಂಥ ಬಣ್ಣ ಇಲ್ಲಿ ಬಯಲಾಗುತ್ತೆ. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ತನ್ನ ಬಣ್ಣವನ್ನು ಕಳಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಎಂದಿನಂತೆ ಈ ಬಾರಿ ಕೂಡ ತಗ್ಗು ಪ್ರದೇಶ ಆಗಿರ್ಬೋದು ಅಥವಾ ಕೆಲವು ಅಂಡರ್ ಪಾಸ್ ಆಗಿರ್ಬೋದು, ಕೆಲವು ರಸ್ತೆಗಳಾಗಿರ್ಬೋದು, ಅಲ್ಲಿ ಯಾವಾಗಲೂ ಕೂಡ ಮಳೆ ಬಂದಾಗ ಜಲಾವೃತಗೊಳ್ಳುತ್ತೆ. ಆ ಜಾಗದಲ್ಲಿ ಹೋದಂತಹ ಬಸ್ಸುಗಳಾಗಲಿ, ಕಾರುಗಳಾಗಲಿ, ಆಟೋಗಳಾಗಲಿ ಸಂಪೂರ್ಣವಾಗಿ ತೊಂದರೆಗೆ ಸಿಕ್ಕಾಕೊಳ್ಳುತ್ತದೆ. ಅಂತಹದೇ ಉದಾಹರಣೆಗೆ ಇವತ್ತು ಬೆಂಗಳೂರು ಮತ್ತೆ ಪುನಃ ಸಾಕ್ಷಿಯಾಯಿತು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ರೈಲ್ವೆ ಅಂಡರ್ ಪಾಸ್ನಲ್ಲಿ ಸುಮಾರು 5 ಅಡಿಗಳಷ್ಟು ನೀರು ನಿಂತಹ ರಸ್ತೆಯಲ್ಲಿ BMTC ಅಂತಹ ಒಂದು ಬಸ್ಸೇ ಜಲಾವೃತವಾಗಿರುವಂಥ ದೃಶ್ಯ ನಾವು ಕಂಡಿದ್ದೇವೆ. ಅದರ ಜೊತೆಗೆ ಒಂದು ಆಟೋ ಕೂಡ ಅಲ್ಲಿ ಮುಳುಗಡೆಯಾಗಿತ್ತು. ಪ್ರಯಾಣಿಕರು ಬಸ್ನ ಮೇಲ್ಭಾಗದಿಂದ ಅಲ್ಲಿಂದ ಆ ಒಂದು ಪ್ರದೇಶದಿಂದ ಹೊರಬರಲು ಹವಣಿಸ್ತಿರುವಂತಹ ದೃಶ್ಯವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಇದು ಯಾವುದೋ ನಾವು ದೂರದ ಒರಿಸ್ಸಾದಲ್ಲಿಯೋ ಅಥವಾ ಪ್ರವಾಹ ಪೀಡಿತ ಪ್ರದೇಶದ ಜಾಗವನ್ನು ನಿಮಗೆ ನಾವು ತೋರಿಸ್ತಾ ಇಲ್ಲ. ಇದು ಬೆಂಗಳೂರಿನ ಹೃದಯ ಭಾಗವಂತಹ ಶೇಷಾದ್ರಿಪುರಂನಲ್ಲಿಯೇ ನೋಡ್ತಾ ಇದ್ದೀವಿ. ಇದು ಕರ್ನಾಟಕ ರಾಜ್ಯದ ರಾಜಧಾನಿಯ ದುಸ್ಥಿತಿ ಅಂತ ಹೇಳೋದು ವಿಪರ್ಯಾಸ ಅನಿಸುತ್ತೆ. ಬೆಂಗಳೂರಿನ ಬಹುತೇಕವಾದಂತಹ ರಸ್ತೆಗಳು ಇವತ್ತು ಸಂಚಾರ ವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ. ಅದರ ಜೊತೆಗೆ ಕೂಡ ನಿಯಮವನ್ನು ಪಾಲಿಸುವ ಖಾಸಗಿ ಕೆಲವು ವಾಹನಗಳು ಇವತ್ತು ಮಳೆ ಬಂದಂತಹ ಧಾವಂತದಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದಂತಹ ಪರಿಣಾಮವೂ ಕೂಡ ಬೇರೆ ವಾಹನಗಳಿಗೂ ಕೂಡ ತೊಂದರೆ ಆಯಿತು. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹೊರಹೋಗಬೇಕಾಗಿದ್ದಂಥ ದೂರ ಊರುಗಳಿಗೆ ಪ್ರಯಾಣಿಸಬೇಕಾದಂತಹ ಬಸ್ಸುಗಳು ತಮ್ಮ ಪ್ರಯಾಣದಲ್ಲಿ ಸುಮಾರು 3 ಗಂಟೆಗಳ ಕಾಲ ವಿಳಂಬವಾಗಿ ಪ್ರಯಾಣಿಸಿದವೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸಂಜೆ ಸುರಿದಂತಹ ಮಳೆ ಸಂಪೂರ್ಣವಾಗಿ ಜನಜೀವನ, ಸಾರ್ವಜನಿಕರ ಬದುಕಿಗೆ ಒಂದು ರೀತಿಯಾದಂಥ ಸಂಪೂರ್ಣವಾದಂಥ ಅಸ್ತವ್ಯಸ್ತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಆದರೆ ಈಗ ಮಳೆಯ ಪ್ರಮಾಣ ಬಹುತೇಕವಾಗಿ ಕಡಿಮೆಯಾಗಿದೆ. ರಸ್ತೆಗಳ ಸಂಚಾರ ವ್ಯವಸ್ಥೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇದಿಷ್ಟು ಈ ಕ್ಷಣದ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.